ನಮಸ್ಕಾರ ಸ್ನೇಹಿತರೆ, ಗೌರ್ನಮೆಂಟ್ ಸ್ಕೀಮ್ಸ್ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಸರ್ಕಾರದಿಂದ ತುಂಬಾ ಯೋಜನೆಗಳು ಬರ್ತಿರ್ತವೆ. ಸಾಕಷ್ಟು ಜನರಿಗೆ ಆ ಒಂದು ಯೋಜನೆಗಳ ಬಗ್ಗೆ ಗೊತ್ತಿರಲ್ಲ. ಅದರಿಂದ ಅವ್ರು ಏನ್ ಮಾಡ್ತಿರ್ತಾರೆ ಅಂದ್ರೆ ಆ ಒಂದು ಯೋಜನೆಗಳ ಸೌಲಭ್ಯನ ಪಡ್ಕೊಳ್ಳಕ್ಕೆ ಅರ್ಹರಿರಲ್ಲ. ಓಕೆನಾ? ಕೆಲವರಿಗೆ ಈ ಒಂದು ಸೌಲಭ್ಯಗಳ ಬಗ್ಗೆ ಗೊತ್ತಿರುತ್ತೆ. ಆಗ ಏನ್ ಮಾಡ್ತಾರೆ, ಸರ್ಕಾರದ ಕಡೆಯಿಂದ ಏನ್ ಮಾಡ್ತಾರೆ, ಈಗ ಬರುವಂತಹ ಒಂದು ಹಣವನ್ನ ಸೌಲಭ್ಯಗಳನ್ನ ಪಡ್ಕೊಳ್ತಾರೆ. ಸಾಕಷ್ಟು ಜನರಿಗೆ ಗೊತ್ತಿರಲ್ಲ. ಅದರಿಂದ ಇಲ್ಲಿ ಸಾಕಷ್ಟು ಜನ ನಮ್ಮ ತರನೇ ಯೂಟ್ಯೂಬರ್ಸ್ ಸಾಕಷ್ಟು ಜನ ವಿಡಿಯೋಸ್ ಮಾಡಿ ತಿಳಿಸ್ತಿರ್ತಾರೆ ಹೊಸ ಒಂದು ಯೋಜನೆಗಳ ಬಗ್ಗೆ ಆಗ್ಲಿ, ಈಗ ಆಲ್ರೆಡಿ ಇರುವಂತಹ ಒಂದು ಯೋಜನೆಗಳ ಬಗ್ಗೆ ಆಗ್ಲಿ. ನೀವೆಲ್ಲ ವಿಡಿಯೋ ಕೊನೆವರೆಗೂ ನೋಡ್ಬೇಕಾಗುತ್ತೆ. ಆಗ ಮಾತ್ರ ನಿಮ್ಗೆ ಆ ಒಂದು ಯೋಜನೆಗಳು ಯಾವುವು, ಸರ್ಕಾರದಿಂದ ಬರುವಂತಹ ಒಂದು ಸೌಲಭ್ಯಗಳೇನು ಅನ್ನುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಈ ಒಂದು ವಿಡಿಯೋನ ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಇದು ನಿಮ್ಗೆ ಉಪಯೋಗ ಆಗ್ಲಿಲ್ಲ ಅಂದ್ರೂ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಿಗಾದ್ರೂ ಉಪಯೋಗ ಆಗ್ಬೋದು, ಇಲ್ಲ ಅಂದ್ರೆ ನಿಮ್ಮ ಒಂದು ರಿಲೇಷನ್ಸ್ ಎಲ್ಲ ಅಂದ್ರೆ ನಿಮ್ಮ ಒಂದು ನೆಂಟರಲ್ಲಿ ಯಾರಿಗಾದ್ರೂ ಸಹಾಯ ಆಗ್ಬೋದು, ಈ ರೀತಿಯಾಗಿ ನಿಮ್ಮ ಊರಿನವ್ರಿಗೆ ಸಹಾಯ ಆಗ್ಬೋದು. ಈ ಒಂದು ವಿಷಯನ ಎಲ್ಲರಿಗೂ ತಿಳಿಸಿ. ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರುವಂತಹ ಒಂದು ಕೆಲಸ ಏನಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಈಗಲೇ ಪ್ರತಿಯೊಬ್ರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರತಿ ದಿನ ನಿಮ್ಗೆ ಒಂದು ಒಳ್ಳೆ ಒಳ್ಳೆ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ನಿಮ್ಗೆ ಯೋಜನೆಗಳ ಬಗ್ಗೆ ತಿಳ್ಕೊಂತಿರ್ತೀರ, ಸರ್ಕಾರದಿಂದ ಬರುವಂತಹ ಸೌಲಭ್ಯಗಳ ಬಗ್ಗೆ. ಅದರಿಂದ ಈಗಲೇ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ. ಏನಂದ್ರೆ ಮೊದಲನೇದಾಗಿ ಈ ಒಂದು ಯೋಜನೆಗೆ ಬೇಕಾಗುವಂತಹ ಒಂದು ದಾಖಲೆಗಳೇನು ಅನ್ನುವಂಥದ್ದು ತಿಳಿಸ್ಕೊಡ್ತೀನಿ. ದಾಖಲೆಗಳನ್ನ ತಿಳಿಸ್ಕೊಟ್ಟು ಮತ್ತೆ ನೀವೆಲ್ಲ ಅಪ್ಲೈ ಮಾಡಬೇಕು, ಈ ಒಂದು ಯೋಜನೆ ಯಾವುದು ಅಂತ ನಿಮ್ಗೆ ಹೇಳ್ತೀನಿ. ನೋಡಿ, ಯಾಕಂದ್ರೆ ನಿಮ್ಗೆ ದಾಖಲೆ ಇಲ್ಲ ಅಂದ್ರೆ ಈ ಒಂದು ಯೋಜನೆ ನಿಮ್ಗೆ ಉಪಯೋಗನೇ ಆಗಲ್ಲ. ಓಕೆನಾ? ಈ ಒಂದು ಕಾರಣದಿಂದ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ದಾಖಲೆಗಳೇನಂತ ನೋಡಿ. ಬೇಕಾಗಿರುವಂತಹ ಒಂದು ಮೊದಲನೇ ದಾಖಲೆ ಏನಂದ್ರೆ ಗರ್ಲ್ ಚೈಲ್ಡ್ದು ಅಂದ್ರೆ ಹೆಣ್ಣು ಮಗುದು ಬರ್ತ್ ಸರ್ಟಿಫಿಕೇಟ್ ಕಾಪಿ ಬೇಕಾಗುತ್ತೆ. ಓಕೆನಾ? ಇದು ಹೆಣ್ಣು ಮಗುದು ಒಂದು ಬರ್ತ್ ಸರ್ಟಿಫಿಕೇಟ್ ಕಾಪಿ ಬೇಕಾಗುತ್ತೆ, ಗರ್ಲ್ ಚೈಲ್ಡ್ದು. ಎರಡನೇದು ಏನಂದ್ರೆ ಸರ್ಟಿಫೈಡ್ ಕಾಪಿ ಆಫ್ ಪರ್ಮನೆಂಟ್ BPL ಕಾರ್ಡ್. BPL ಕಾರ್ಡ್ ಕಂಪಲ್ಸರಿ ಬೇಕು. BPL ಕಾರ್ಡ್, ರೇಷನ್ ಕಾರ್ಡ್ ಇದ್ರೆ ಮಾತ್ರ ಈ ಒಂದು ಯೋಜನೆಗೆ ಸೌಲಭ್ಯನ ಪಡ್ಕೊಂತೀರಾ. ಓಕೆನಾ? ಮತ್ತೆ ಒಂದು ಫೋಟೋಗ್ರಾಫ್ ಆಫ್ ಚೈಲ್ಡ್ ವಿತ್ ಪೇರೆಂಟ್ಸ್. ಓಕೆನಾ? ನಿಮ್ಗೇನಾಗುತ್ತೆ, ಒಂದು ಫೋಟೋ ಬೇಕಾಗುತ್ತೆ, ಒಂದು ಮಗುದು, ಹೆಣ್ಣು ಮಗುದು ಫೋಟೋ ಅವ್ರ ಪೇರೆಂಟ್ಸ್ ಜೊತೆ. ಓಕೆನಾ? ಅವರ ಅಮ್ಮ ಅಪ್ಪ ಜೊತೆ ಒಂದು ಫೋಟೋ ಬೇಕಾಗುತ್ತೆ. ಮತ್ತೆ ಆ ಒಂದು ಚೈಲ್ಡ್ದು ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಓಕೆನಾ? ಒಂದು ಆಧಾರ್ ಕಾರ್ಡ್ ಬೇಕು. ಮತ್ತೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅವರ ಪೇರೆಂಟ್ಸ್ದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಓಕೆನಾ? ಇದು ಮನೆಯಲ್ಲಿ ಇಬ್ರು ಮಕ್ಕಳಿಗೆ ಅಂದ್ರೆ ಇಬ್ರು ಹೆಣ್ಣು ಮಕ್ಕಳಿಗೆ ಬರುತ್ತೆ. ಈಗ ಈ ಒಂದು ಯೋಜನೆ ಬಗ್ಗೆ ನಿಮ್ಗೆ ತಿಳಿಸ್ಕೊಡೋದಾದ್ರೆ ಇದು ಬಂದ್ಬಿಟ್ಟು ಭಾಗ್ಯಲಕ್ಷ್ಮಿ ಬಾಂಡ್. ಓಕೆನಾ? ಸಾಕಷ್ಟು ಜನರಿಗೆ ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ಗೊತ್ತಿರುತ್ತೆ. ಮಗು ಜನಿಸಿದಾಗ ಸಾಕಷ್ಟು ಜನ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಅಪ್ಲೈ ಮಾಡಿಸಿರ್ತಾರೆ. ಓಕೆನಾ? ಆದ್ರೆ ಕೆಲವರಿಗೆ ಪಾಪ ಇದ್ರ ಬಗ್ಗೆ ಗೊತ್ತಿರಲ್ಲ, ಅವರು ಭಾಗ್ಯಲಕ್ಷ್ಮಿ ಬಾಂಡ್ ಮಾಡಿಸಿರಲ್ಲ. ಆ ಒಂದು ಕಾರಣದಿಂದ ಈ ವಿಡಿಯೋ ಮಾಡಿ ತಿಳಿಸ್ತಿದ್ದೀನಿ. ಭಾಗ್ಯಲಕ್ಷ್ಮಿ ಬಾಂಡ್. ಓಕೆನಾ? ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ನೀವು ಯಾವಾಗ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಹೆಣ್ಣು ಮಗುಗೆ 1 ವರ್ಷ ಇಲ್ಲ 2 ವರ್ಷ ವಯಸ್ಸಿರ್ಬೇಕಾಗುತ್ತೆ. ಆ ಒಂದು ವಯಸ್ಸಿನಲ್ಲಿ ನೀವೇನ್ ಮಾಡಿಸ್ಬೇಕಾಗುತ್ತೆ ಅಂದ್ರೆ ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಆದ್ರೆ ಮಾಡಿಸ್ಬೇಕಾಗುತ್ತೆ. ಈ ಒಂದು ದಾಖಲೆಗಳು ತಗೊಂಡು ನೀವು ಇದಕ್ಕೆ ಎಲ್ಲ ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಪೋಸ್ಟ್ ಅಲ್ಲೇ ಅರ್ಜಿ ಸಲ್ಲಿಸಬೇಕಾಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿದೆ ಅನ್ಸುತ್ತೆ, ಯಾಕಂದ್ರೆ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದೆ ಇರೋರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪೋಸ್ಟಲ್ ಹೋಗಿ ನೀವು ನಿಮ್ಮ ಈ ಒಂದು ದಾಖಲೆಗಳು ತಗೊಂಡೋಗಿ ಭಾಗ್ಯಲಕ್ಷ್ಮಿ ಬಾಂಡ್ ಅನ್ನ ಮಾಡಿಸ್ಬೇಕಂತ ಹೇಳಿ ನಿಮ್ಮ ಮಗುವಿಗೆ ಮಾಡ್ಕೊಡ್ತಾರೆ. ಇದರಿಂದ ಉಪಯೋಗ ಏನು ಅಂತ ನೀವು ಕೇಳೋದಾದ್ರೆ ಇಲ್ಲಿ ಪ್ರತಿ ವರ್ಷ 3,000 ಆದ್ರೆ ಕೊಡುತ್ತೆ ಸರ್ಕಾರದ ಕಡೆಯಿಂದ. ಇಲ್ಲಿ 3,000 ಆದ್ರೆ ಕೊಡ್ತಾರೆ. ಮತ್ತೆ ಮಗುಗೆ 21 ವರ್ಷ ಆದ್ಮೇಲೆ ಎಲ್ಲಾ ಹಣವನ್ನ ಕೂಡಿಸಿ ಅದ್ರಿಗೆ ಇಂಟ್ರೆಸ್ಟ್ ಅನ್ನು ಕೂಡ ಹಾಕಿ ಮಗುಗೆ 1 ಲಕ್ಷ ಹಣ ಆದ್ರೆ ಬರುತ್ತೆ. ಓಕೆನಾ? ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಇಂದ 1 ಲಕ್ಷ ಹಣ ಆದ್ರೆ ಮಗುಗೆ ಬರುತ್ತೆ. ಹೆಣ್ಣು ಮಗುಗೆ 21 ವರ್ಷ ಆದ್ಮೇಲೆ ಇಷ್ಟು ಉಪಯೋಗಗಳಿದಾವೆ. ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಈಗಲೇ ಯಾರ್ಯಾರು ಭಾಗ್ಯಲಕ್ಷ್ಮಿ ಬಾಂಡು ಗೊತ್ತಿಲ್ವೋ ಇದ್ರ ಬಗ್ಗೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ. ಈಗ ನಿಮ್ಮ ಮಗುಗೆ 1 ವರ್ಷನೋ 2 ವರ್ಷ ಇದೆ, ಈ ಒಂದು ಭಾಗ್ಯಲಕ್ಷ್ಮಿ ಬಾಂಡ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅನ್ನೋದಾದ್ರೆ ಹೀಗೆ ಪೋಸ್ಟ್ ಹೋಗ್ಬಿಟ್ಟು ಇಲ್ಲಿ ನೀವೇನ್ ಮಾಡ್ಬೇಕಾಗುತ್ತಂದ್ರೆ ನಿಮ್ಮ ಒಂದು ಪೋಸ್ಟ್ ಅಲ್ಲಿ ಹೋಗ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಅನ್ನ ಹಾಕ್ಬೇಕಂತ ಹೇಳಿ ಭಾಗ್ಯಲಕ್ಷ್ಮಿ ಬಾಂಡ್ಗೆ ಈ ಒಂದು ದಾಖಲೆಗಳು ತಗೊಂಡು ಹೋದ್ರೆ ನಿಮ್ಮ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಇಲ್ಲಿ ಏನ್ ಮಾಡ್ತಾರೆ, ನಿಮ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿ ಕೊಡ್ತಾರೆ. ಓಕೆನಾ? ಇದು ಸದ್ಯಕ್ಕೆ ಅಪ್ಡೇಟ್. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇಲ್ಲಿ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.